ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಈಗ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ತನಿಖೆ ಮುಂದುವರಿದ ಹಾಗೆ ಹಲವಾರು ಸತ್ಯಗಳು ಕೂಡ ಹೊರಗೆ ಬರ್ತಾ ಇದೆ. ದೆಹಲಿ ಸ್ಫೋಟದಲ್ಲಿ ಮುಲ್ಲಾಗಳ ಕುತಂತ್ರ, ಯಾರಿವರು ಮುಲ್ಲಾಗಳು ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ. ನೋಡಿ, ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಮುಲ್ಲಾಗಳ ಪಾತ್ರವೂ ಇದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. 3 ಮುಲ್ಲಾಗಳನ್ನ ATS ಅವರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಉಮರ್, ಆತನ ಜೊತೆ ಸಂಪರ್ಕದಲ್ಲಿದ್ದ ಇಮಾಮ್ ಕೂಡ ವಶಕ್ಕೆ ಪಡೆದಿದ್ದಾರೆ. ಅಂದರೆ ಇವೆಲ್ಲ ಮಸೀದಿಗೆ ಹೋಗೋದು, ನಮಾಜ್ ಮಾಡುವಂತಹ ಟೈಮ್ನಲ್ಲಿ ಚರ್ಚೆ ಆಗೋದು, ಇವೆಲ್ಲವೂ ಕೂಡ ಆಗ್ತಾ ಇತ್ತು ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇದೆ. 3 ಮುಲ್ಲಾಗಳನ್ನ ವಶಕ್ಕೆ ಪಡೆದಿದ್ದಾರೆ ATS. ಅಲ್ ಫಲಾಹ್ ವಿವಿ ಬಳಿಯ ಮಸೀದಿಗೂ ಡಾಕ್ಟರ್ ಉಮರ್ ಹೋಗಿ ಬಂದಿದ್ದ. ಅಂದರೆ ಆತ ಎಲ್ಲೆಲ್ಲಿ ತನ್ನ ಕಾರ್ಯ ಚಟುವಟಿಕೆಗಳನ್ನ ಇಟ್ಕೊಂಡಿದ್ನೋ ನಿಯರ್ ಬೈ ಮಸೀದಿಗಳಿಗೆ ಆತ ಹೋಗಿ ಬರ್ತಾ ಇದ್ದ ಅಂತ ಗೊತ್ತಾಗ್ತಾ ಇದೆ. ಅದು ಫತೇಪುರ್ ಆಗಿರಬಹುದು, ಅಥವಾ ಫರೀದಾಬಾದ್ ಆಗಿರಬಹುದು, ಅಥವಾ ಈ ವಿವಿ ಹತ್ರ ಇರಬಹುದು. ಎಲ್ಲ ಕಡೆ ಮಸೀದಿಗಳಲ್ಲಿ ಆತ ಲಿಂಕನ್ನು ಇಟ್ಕೊಂಡಿದ್ದ. ಅನೇಕ ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಪ್ರಕರಣದಲ್ಲಿ ಮುಲ್ಲಾಗಳ ಪಾತ್ರದ ಬಗ್ಗೆನೂ ಕೂಡ ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥ ಪೊಲೀಸರು ATS ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಈ ನೆಟ್ವರ್ಕ್ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೋಗುತ್ತೆ ನೋಡಿ. ಕೇವಲ ಒಬ್ಬರಿಬ್ಬರು ಅಥವಾ 5 ಜನ ಸೇರ್ಕೊಂಡು ಮಾಡಿರೋದಲ್ಲ, ಇದಕ್ಕೆ ಲಿಂಕ್ ತುಂಬ ದೊಡ್ಡದಾಗಿದೆ. ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ದೊಡ್ಡ ಜಾಲವೇ ಇದೆ ಅಂತಂದ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ 3 ಮುಲ್ಲಾಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಮಾಹಿತಿ. ಈ ಮುಲ್ಲಾಗಳ ಪಾತ್ರ ಏನು ಇದರಲ್ಲಿ? ನೋಡಿ, ಈಗ ತನಿಖೆಯನ್ನು ನಡೆಸ್ತಾ ಇದ್ದಂಥ ಅಧಿಕಾರಿಗಳು 3 ಮೌಲ್ವಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಗೆ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಇವರು 3 ಕೂಡ ಫರೀದಾಬಾದ್ ಮತ್ತು ಫತೇಪುರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಸೀದಿಯಲ್ಲಿ ಇದ್ದಂಥವ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ದಿನದ ಪ್ರಾರ್ಥನೆಯನ್ನು ಮಾಡಿಸ್ತಾ ಇದ್ರು ಮತ್ತು ಅಲ್ಲೇ ಅವರು ತಂಗಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವರು 3 ಜೊತೆಗೂ ಕೂಡ ಉಮರ್ ಏನಿದ್ದಾನೆ ಆತ ನಿರಂತರವಾದಂಥ ಸಂಪರ್ಕದಲ್ಲಿದ್ದ. ಮತ್ತು ಫತೇಪುರ್ ಫರೀದಾಬಾದ್ನಲ್ಲಿ ಆತ ಸ್ಟೇ ಮಾಡಿದಂಥ ಸಂದರ್ಭದಲ್ಲಿ ಪ್ರಾರ್ಥನೆಗಾಗಿ ಇದೇ ಮಸೀದಿಗಳಿಗೆ ಹೋಗ್ತಾ ಇದ್ದ. ಹೀಗಾಗಿ ಇವರ ನಂಟು ಕೂಡ ಬೆಳೆದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಇವರ ಜೊತೆಗೆ ಸಂಪರ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳು ನಡೆದಿದ್ದಾವೆ, ಮತ್ತೆ ಈ ಒಂದು ದೊಡ್ಡ ಗ್ಯಾಂಗ್ ಏನಿದೆ ಇದರಲ್ಲಿ ಇವರ ಕೈವಾಡವೂ ಇದೆಯಾ, ಇವರ ಪಾತ್ರವೂ ಇದೆಯಾ ಅನ್ನುವಂಥದ್ದನ್ನು ಕೂಡ ಈಗ ಪರಿಶೀಲಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಆ ಶಂಕೆಯ ಮೇಲೆ ಈಗ ಸದ್ಯಕ್ಕೆ ತನಿಖೆಯನ್ನು ಕೂಡ ನಡೆಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಉಮರ್ನ ಜೊತೆಗೆ ಈ 3 ಮೌಲ್ವಿಗಳು ಕೂಡ ನಿರಂತರ ಸಂಪರ್ಕದಲ್ಲಿದ್ದರು, ಮತ್ತೆ ಹೆಚ್ಚು ಮಾತುಕತೆಯನ್ನು ಕೂಡ ನಡೆಸಿದ್ರು, ಮತ್ತೆ ಹೆಚ್ಚು ಕಾಲ ಈ ಮಸೀದಿಗಳಲ್ಲೇ ಉಮರ್ ಸಮಯವನ್ನು ಕೂಡ ಕಳೀತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಬ್ಲಾಸ್ಟ್ನ ಮಾಡುವಂಥದ್ದು ಅಥವಾ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಈ 3 ಮೌಲ್ವಿಗಳಿಗೂ ಕೂಡ ಸಂಬಂಧ ಇದೆಯಾ ಮತ್ತು ಅವರ ಪಾತ್ರವೂ ಇದೆಯಾ ಅನ್ನುವಂಥದ್ದನ್ನ ಪರಿಶೀಲಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ವಿಚಾರಣೆಯ ದೃಷ್ಟಿಯಿಂದ ಅವರನ್ನು ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನು ಕೂಡ ನಡೆಸುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅರವಿಂದ್,